ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿ ಒಬ್ಬ ಕಾರ್ಮಿಕನಾಗಿ ಸೇವೆಯನ್ನು ಸಲ್ಲಿಸಿದಂಥ ಒಬ್ಬ ವ್ಯಕ್ತಿ ಮುಂದೆ ಬಂದು ಕೋರ್ಟ್ಗೆ ಹೋಗಿ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟು ಬಂದಿದೆ, ಒಂದು ಪತ್ರವನ್ನು ಕೂಡ ಬರೆದಿದೆ. ಈ ವಿಚಾರ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ತಾನೇ ಬರೆದಂಥ ಪತ್ರ ಸಿಕ್ಕಿತ್ತು. ಎಲ್ಲೆಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ ತಾನು ತಿಳಿಸೋದಾಗಿ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದಾಗಿ ಮುಂದೆ ಬಂದು ಪ್ರತ್ಯಕ್ಷಗೊಂಡು ಬಹಳ ವರ್ಷಗಳ ನಂತರ 10 ವರ್ಷಗಳ ನಂತರ ಆತ ಬಂದು ಕಾಣಿಸ್ಕೊಂಡು ಜಡ್ಜ್ ಮುಂದೆ ತನ್ನ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ವಿಚಾರ ರಾಷ್ಟ್ರಾದ್ಯಂತ ಸದ್ದು ಮಾಡಿತು. ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಆಯಿತು. FIR ದಾಖಲಾಗಬೇಕು ಅಂತೇಳಿ ವಕೀಲರು ಮನವಿ ಮಾಡಿದ್ರು, ದೂರನ್ನ ಕೂಡ ಕೊಟ್ಟರು. ದೂರು ಕೂಡ ದಾಖಲಾಯಿತು, FIR ಕೂಡ ಆಯಿತು. ಆತ ಹೋಗಿ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಂದ. ರಾಜ್ಯ ಸರ್ಕಾರಕ್ಕೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗ ಈ ಥರ ವಿಚಾರಗಳು ಚರ್ಚೆಗೆ ಕಾರಣವಾಗ್ತಾ ಇದೆ, ಸಂಚಲನ ಮೂಡಿಸ್ತಾ ಇದೆ, ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ಮಾಡ್ತೀರಿ? ಅವತ್ತೊಂದು ಮಾತು ಹೇಳಿದ್ರು, ಯಾರೋ ಬಂದು ಹೇಳಿಕೆ ಕೊಡ್ತಾ ಇದ್ದಂತೆ ಅದೆಲ್ಲವೂ ಕೂಡ ಆಗೋದಿಲ್ಲ, ತನಿಖೆ ಆಗಬೇಕು ಅಂತೇಳಿ. ಆದರೆ ಈ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಯಿತು, ಕೇರಳದ ಹೊರಗೂ ಕೂಡ ಹಬ್ಬದಕ್ಕೆ ಶುರುವಾಯಿತು, ರಾಜ್ಯ ಸರ್ಕಾರ ಅಲರ್ಟ್ ಆಯಿತು. ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ CM ಸಿದ್ದರಾಮಯ್ಯ ಅವರು ಸುಮಾರು ಅರ್ಧ ಗಂಟೆ ಸಮಾಲೋಚನೆ ಮಾಡಿ SIT ಫಾರ್ಮ್ ಮಾಡಬೇಕಾ ಬೇಡವಾ, ಮಾಡಿದ್ರೆ ಏನು ಮಾಡಬೇಕು, ಒಂದಷ್ಟು ಮಾಹಿತಿ ಕೊಡಿ ಅಂತಂದಾಗ ಇಬ್ಬರು ಸಮಾಲೋಚನೆ ಮಾಡಿ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದು ಇವತ್ತು SITಯನ್ನು ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ನೂರಾರು ಶವಗಳನ್ನು ಹೂತಿಟ್ಟಿರುವ ವಿಚಾರವಾಗಿ ಮಾತ್ರ ತನಿಖೆ ಆಗಬೇಕು, ವರದಿಯನ್ನು ಕೊಡಬೇಕು ಅಂತೇಳಿ SIT ರಚನೆ ಮಾಡಿದ್ದೀವಿ ಅಂತೇಳಿ. ನೋಡಿ, ಅದರ ಲಿಂಕ್ ಎಲ್ಲಿವರೆಗಾದರೂ ಹೋಗ್ಬೋದು. ನ್ಯಾಯ ಸಿಗಬೇಕು, ಸತ್ಯಾಸತ್ಯತೆ ಹೊರಬರಬೇಕು, ಅಂತೆ ಕಂತೆಗಳು ಎಲ್ಲವೂ ಕೂಡ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಇಂಥ ಒಂದು ದಿಟ್ಟ ನಿರ್ಧಾರ ಮಾಡಿ SIT ರಚನೆ ಮಾಡಿದೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣ, ಕೊನೆಗೂ SIT ರಚನೆ ಮಾಡಿದ ಸಿದ್ದು ಸರ್ಕಾರ. ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ಬಗ್ಗೆ ಕೊನೆಗೂ ಒಂದು ಆಶಾಭಾವನೆ ಮೂಡಿದೆ. ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳು ಹಾಗೂ ಶವಗಳನ್ನು ಹೂತಿಟ್ಟ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆಯುತ್ತಿದೆ. ಇದೀಗ ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಅತಿದೊಡ್ಡ ತಿರುವು ಸಿಕ್ಕಿದ್ದು, ಕೊನೆಗೂ ರಾಜ್ಯ ಸರ್ಕಾರ SIT ರಚಿಸಿದೆ. 2 ದಶಕಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಸಾಮೂಹಿಕ ಸಾವುಗಳು, ನಾಪತ್ತೆಗಳು ಮತ್ತು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಮೇಲಿನ ಅಪರಾಧಗಳ ತನಿಖೆಗಾಗಿ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಲ್ಲ ಪ್ರಕರಣಗಳ ಬಗ್ಗೆ SIT ತನಿಖೆ ನಡೆಸಲಿದೆ. ಇದು ಬರೋಬ್ಬರಿ 20 ವರ್ಷದ ಕೂಗು. 20 ವರ್ಷಗಳಲ್ಲಿ ಧರ್ಮಸ್ಥಳ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣಗಳು, ಅಸ್ವಾಭಾವಿಕ ಸಾವು, ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳ ತನಿಖೆಗಾಗಿ SIT ರಚಿಸಬೇಕು ಎಂಬ ಕೂಗೆದ್ದಿತ್ತು. ಆ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಪೊಲೀಸ್ ಮಹಾನಿರ್ದೇಶಕ ಪ್ರಣಬ್ ಮೊಹಂತಿ SIT ತಂಡದ ನೇತೃತ್ವ ವಹಿಸಲಿದ್ದು, ಪೊಲೀಸ್ ಉಪಮಹಾನಿರೀಕ್ಷಕ MN ಅನುಚೇತ್, ನಗರ ಸಶಸ್ತ್ರ ಮೀಸಲು ಪ್ರಧಾನ ಕಚೇರಿಯ ಪೊಲೀಸ್ ಉಪ ಆಯುಕ್ತೆ ಸೌಮ್ಯಲತಾ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ SIT ತಂಡದ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನೆ. ಅದಕ್ಕಾಗಿ ತನಿಖೆ ಮಾಡಿದರೆ ನಾನು ಅವತ್ತು ಹೇಳುವಾಗಲೂ ನಿಮ್ಗೆ ಹೇಳಿದ್ದೆ, ನಾನು ಉನ್ನತ ಮಟ್ಟದ ಸಾಧ್ಯ ಆದರೆ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದ್ದರೆ ನಾವು ಮಾಡ್ತೀವಿ ಅಂತೇಳಿ ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ. ಅದನ್ನು ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ DGP ಅವರೆಲ್ಲರೂ ಕೂಡ ಮಾತಾಡಿ ಕಡೆಗೆ ತೀರ್ಮಾನ ಮಾಡಿದೋ, ಆಯಿತು SITಗೆ ಕೊಡೋಣ,
ತನಿಖೆ ಆಗಲಿ ಅಂತ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯಿಂದ ಎಸ್ಐಟಿ ಕಾರ್ಯನಿರ್ವಹಿಸಲಿದ್ದು ಅಗತ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಒದಗಿಸಲಾಗುವುದು ಅಂತ ಆದೇಶದಲ್ಲಿ ಸೇರಿಸಲಾಗಿದೆ. ತನಿಖೆಯ ಪ್ರಗತಿಯ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ವರದಿ ಮಾಡಲು ಎಸ್ಐಟಿಗೆ ಸೂಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿ ಒಬ್ಬ ಕಾರ್ಮಿಕನಾಗಿ ಸೇವೆಯನ್ನು ಸಲ್ಲಿಸಿದಂಥ ಒಬ್ಬ ವ್ಯಕ್ತಿ ಮುಂದೆ ಬಂದು ಕೋರ್ಟ್ಗೆ ಹೋಗಿ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟು ಬಂದಿದ್ದು, ಒಂದು ಪತ್ರವನ್ನು ಕೂಡ ಬರೆದಿತ್ತು. ಈ ವಿಚಾರ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ತಾನೇ ಬರೆದಂಥ ಪತ್ರ ಸಿಕ್ಕಿತ್ತು. ಎಲ್ಲೆಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ ತಾನು ತಿಳಿಸೋದಾಗಿ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದಾಗಿ ಮುಂದೆ ಬಂದು ಪ್ರತ್ಯಕ್ಷಗೊಂಡು ಬಹಳ ವರ್ಷಗಳ ನಂತರ 10 ವರ್ಷಗಳ ನಂತರ ಆತ ಬಂದು ಕಾಣಿಸ್ಕೊಂಡು ಜಡ್ಜ್ ಮುಂದೆ ತನ್ನ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ವಿಚಾರ ರಾಷ್ಟ್ರಾದ್ಯಂತ ಸದ್ದು ಮಾಡಿತು. ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಆಯಿತು. FIR ದಾಖಲಾಗಬೇಕು ಅಂತೇಳಿ ವಕೀಲರು ಮನವಿ ಮಾಡಿದ್ರು, ದೂರನ್ನ ಕೂಡ ಕೊಟ್ಟರು. ದೂರು ಕೂಡ ದಾಖಲಾಯಿತು, FIR ಕೂಡ ಆಯಿತು. ಆತ ಹೋಗಿ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಂದ. ರಾಜ್ಯ ಸರ್ಕಾರಕ್ಕೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗ ಈ ಥರ ವಿಚಾರಗಳು ಚರ್ಚೆಗೆ ಕಾರಣವಾಗ್ತಾ ಇದೆ, ಸಂಚಲನ ಮೂಡಿಸ್ತಾ ಇದೆ, ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ಮಾಡ್ತೀರಿ? ಅವತ್ತೊಂದು ಮಾತು ಹೇಳಿದ್ರು, ಯಾರೋ ಬಂದು ಹೇಳಿಕೆ ಕೊಡ್ತಾ ಇದ್ದಂತೆ ಅದೆಲ್ಲವೂ ಕೂಡ ಆಗೋದಿಲ್ಲ, ತನಿಖೆ ಆಗಬೇಕು ಅಂತೇಳಿ. ಆದರೆ ಈ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಯಿತು, ಕೇರಳದ ಹೊರಗೂ ಕೂಡ ಹಬ್ಬದಕ್ಕೆ ಶುರುವಾಯಿತು, ರಾಜ್ಯ ಸರ್ಕಾರ ಅಲರ್ಟ್ ಆಯಿತು. ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ CM ಸಿದ್ದರಾಮಯ್ಯ ಅವರು ಸುಮಾರು ಅರ್ಧ ಗಂಟೆ ಸಮಾಲೋಚನೆ ಮಾಡಿ SIT ಫಾರ್ಮ್ ಮಾಡಬೇಕಾ ಬೇಡವಾ, ಮಾಡಿದ್ರೆ ಏನು ಮಾಡಬೇಕು, ಒಂದಷ್ಟು ಮಾಹಿತಿ ಕೊಡಿ ಅಂತಂದಾಗ ಇಬ್ಬರು ಸಮಾಲೋಚನೆ ಮಾಡಿ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದರು. ದಿಟ್ಟ ನಿರ್ಧಾರಕ್ಕೆ ಬಂದು ಇವತ್ತು SITಯನ್ನು ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ನೂರಾರು ಶವಗಳನ್ನು ಹೂತಿಟ್ಟಿರುವ ವಿಚಾರವಾಗಿ ಮಾತ್ರ ತನಿಖೆ ಆಗಬೇಕು, ವರದಿಯನ್ನು ಕೊಡಬೇಕು ಅಂತೇಳಿ SIT ರಚನೆ ಮಾಡಿದ್ದೀವಿ ಅಂತೇಳಿ. ನೋಡಿ, ಅದರ ಲಿಂಕ್ ಎಲ್ಲಿವರೆಗಾದರೂ ಹೋಗ್ಬೋದು. ನ್ಯಾಯ ಸಿಗಬೇಕು, ಸತ್ಯಾಸತ್ಯತೆ ಹೊರಬರಬೇಕು, ಅಂತೆ ಕಂತೆಗಳು ಎಲ್ಲವೂ ಕೂಡ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಇಂಥ ಒಂದು ದಿಟ್ಟ ನಿರ್ಧಾರ ಮಾಡಿ SIT ರಚನೆ ಮಾಡಿದೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ.